ಅದ್ಧೂರಿ ಸ್ವಾಗತಕ್ಕೆ ವಾರಾಣಸಿ ಕ್ಷೇತ್ರ ಸಜ್ಜಾಗಿದೆ. ನಾಳೆ ನಾಮಪತ್ರ ಸಲ್ಲಿಕೆ ಇದೆ. ಇವತ್ತು ಮೆಗಾ ರೋಡ್ ಶೋ ನಡೆಸುತ್ತಾರೆ ಮೋದಿ. ಸಂಜೆ 4:30ಕ್ಕೆ ವಾರಾಣಸಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿಯಿಂದ ರೋಡ್ ಶೋ ಆರಂಭ ಆಗುತ್ತೆ. 5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ. ಬನಾರಸ್ ವಿವಿಯಿಂದ ದಶಾಶ್ವಮೇಧ ಘಾಟ್ ವರೆಗೂ ಕೂಡ ರ್ಯಾಲಿ ಸಾಗುತ್ತೆ. ಈವರೆಗೂ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನೇ ನಡೆಸಿಲ್ಲ ಪ್ರಧಾನಿ. ಇವತ್ತು ಮತ್ತು ನಾಳೆ 2 ದಿನ ಮೋದಿ ಶಕ್ತಿ ಪ್ರದರ್ಶನ ಇದೆ. ನಾಳೆ ಬೆಳಿಗ್ಗೆ 11:40ಕ್ಕೆ ನಾಮಪತ್ರವನ್ನು ಸಲ್ಲಿಸುತ್ತಾರೆ ಮೋದಿ. ಅದಕ್ಕೂ ಮುನ್ನ ಇವತ್ತು ಸಂಜೆ ಆಗಮಿಸ್ತಾ ಇದ್ದಾರೆ. ಸಂಜೆ ರೋಡ್ ಶೋ ನಡೆಸುತ್ತಾರೆ. ನಾಳೆ ವಾರಾಣಸಿಯಿಂದ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ ಪ್ರಧಾನಿ ಮೋದಿ. ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದಾರೆ. 5 ಕಿಲೋಮೀಟರ್ ರೋಡ್ ಶೋವನ್ನ ಇವತ್ತು ಸಂಜೆ ನಡೆಸುತ್ತಾರೆ. ವಾರಾಣಸಿಗೆ ತೆರಳು ಮುನ್ನ ಬಿಹಾರದಲ್ಲಿ ಮೋದಿ ಪ್ರಚಾರ. ಪಾಟ್ನಾದ ಗುರುದ್ವಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಪಾಟ್ನಾ ಸಾಹಿಬ್ ಗುರುದ್ವಾರದಲ್ಲಿ ಪ್ರಧಾನಿ ಮೋದಿಯಿಂದ ಸೇವೆ. ಸಿಖ್ ಪೇಟ ತೊಟ್ಟು ಭಕ್ತರಿಗೆ ಪ್ರಸಾದ ಬಡಿಸಿದ್ದಾರೆ ಮೋದಿ. ಬಿಹಾರದಲ್ಲಿ ರೋಡ್ ಶೋಗೂ ಮುನ್ನ ಮೋದಿಯಿಂದ ಸೇವೆ. ಚಪಾತಿ ಲಟ್ಟಿಸಿ ಭಕ್ತರಿಗೆ ಬಡಿಸಿದ್ರು ನರೇಂದ್ರ ಮೋದಿ. ಪಾಟ್ನಾದ ತಖ್ತ ಹರಿಮಂದಿರದಲ್ಲಿ ಪ್ರಧಾನಿಯಿಂದ ಸೇವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪಾಟ್ನಾದ ಗುರುದ್ವಾರಕ್ಕೆ ಬಂದಿದ್ದಾರೆ. ಗುರುದ್ವಾರದ ನಿಯಮದಂತೆ ಅಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಭಕ್ತರಿಗೆ ಪ್ರಸಾದ ಬಡಿಸಿದ್ದಾರೆ. ಚಪಾತಿ ಲಟ್ಟಿಸಿ ಭಕ್ತರಿಗೆ ಪ್ರಸಾದ ಬಡಿಸಿದ್ರು ನರೇಂದ್ರ ಮೋದಿ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಬಿಹಾರದಲ್ಲಿ ಮೋದಿ ಪ್ರಚಾರದಲ್ಲಿ ತೊಡಗುತ್ತಾರೆ. ಅಲ್ಲಿಗೆ ಮೊದಲಿಗೆ ಗುರುದ್ವಾರಕ್ಕೆ ಭೇಟಿ ಕೊಟ್ಟರು. ಬಿಹಾರದಲ್ಲಿ ರೋಡ್ ಶೋ ಕೂಡ ಇದೆ. ಆ ರೋಡ್ ಶೋಗೂ ಮುನ್ನ ಮೋದಿಯಿಂದ ಗುರುದ್ವಾರದಲ್ಲಿ ಸೇವೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಪಾಟ್ನಾ ಸಾಹಿಬ್ ಗುರುದ್ವಾರದಲ್ಲಿ ಪ್ರಧಾನಿ ಇರೋದನ್ನ, ಬಿಹಾರದಲ್ಲಿ ರೋಡ್ ಶೋದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಅದಕ್ಕೂ ಮುನ್ನ ಅಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳವರನ್ನ ಭೇಟಿಯಾದರು. ಜೊತೆಗೆ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಭಕ್ತರಿಗೆ ಪ್ರಸಾದ ಬಡಿಸಿದ್ದಾರೆ. ನಾವು ಅದನ್ನ ಖುಷಿಯಿಂದ ಅದರ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಬಂದಂತಹ ಭಕ್ತರು ತಾವೇ ಭಕ್ತರಿಗೆ ಪ್ರಸಾದ ಬಡಿಸಿದ್ದಾರೆ. ತಲೆಗೆ ಸಿಖ್ ಪೇಟ ತೊಟ್ಟಿದ್ದಾರೆ. ಪಾಟ್ನಾದ ಸಾಹಿಬ್ ಗುರುದ್ವಾರದಲ್ಲಿ ಮೋದಿಯಿಂದ ಸೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.